ಬೀದಿ ನಾಯಿಗಳ ಸಮಸ್ಯೆ ನಿಯಂತ್ರಿಸಲು ರಾಜ್ಯ ಸರ್ಕಾರಗಳು ವಿಫಲವಾಗಿವೆ ಅಂತ ಸುಪ್ರೀಂ ಕೋರ್ಟ್ ವಿಫಲ ಅಂದರೆ ಏನು ಮಾಡಬೇಕು ರಾಜ್ಯ ಸರ್ಕಾರ? ಹೊಡೆದಾಕಿದ್ರೆ ಹೊಡೆದಾಕಬೇಡಿ ಅಂತೀರಿ, ಹಿಡ್ದಾಕಿದ್ರೆ ಹಿಡ್ದಾಕಬೇಡಿ ಅಂತೀರಿ, ಕೂಡಾಕಿದ್ರೆ ಕೂಡಾಕಬೇಡಿ ಅಂತೀರಿ. ಏನು ಮಾಡಬೇಕು ರಾಜ್ಯ ಸರ್ಕಾರ? ಆಯ್ಕೆಗಳೇ ಕೊಡದೇ ಇದ್ದಾಗ ಕಡಿತದಿಂದ ಉಂಟಾದ ಸಾವು ಅಥವಾ ಗಂಭೀರ ಗಾಯಗಳಿಗೆ ರಾಜ್ಯ ಸರ್ಕಾರಗಳ ಮೇಲೆ ಭಾರಿ ಹಣಕಾಸು ಪರಿಹಾರ ವಿಧಿಸಲಾಗ್ತೀವಿ ಅಂತ ನ್ಯಾಯಮೂರ್ತಿಗಳು ವಿಕ್ರಮ್ನಾಥ್ ಅವರು, ಸಂದೀಪ್ ಮೆಹ್ತಾ ಮತ್ತು ಎನ್ ವಿ ಅಂಜಾರಿಯ ಪೀಠ ಹೇಳಿದೆ. ಸಮಸ್ಯೆ ಇತ್ತಪಡಿಸೋದು ನೀವು ವಿಫಲರಾಗಿದ್ದೀರಿ, ಅನಿಮಲ್ ಬರ್ತ್ ಕಂಟ್ರೋಲ್ ನಿಯಮ ಜಾರಿಗೆ ತರೋದಕ್ಕೆ ವಿಫಲ ಆಗಿದೆ. ಆಗಲ್ಲ ಅದನ್ನು ಜಾರಿಗೆ ತರೋಕ್ಕೆ ಅಂತ ಹೇಳೋದು ನಾನು. ಅನಿಮಲ್ ಬರ್ತ್ ಕಂಟ್ರೋಲ್ ನಿಯಮ ಜಾರಿ ಅಂತ ಏನಿದೆ ಅದು ಬೋಗಸ್, ಅದು ಕರಪ್ಟ್ ಸಿಸ್ಟಮ್ ಅಲ್ಲಿ ಅದನ್ನು ಜಾರಿಗೆ ತರೋಕ್ಕಾಗಲ್ಲ, ಸರಿಯಾಗಿ ಮಾಡಲ್ಲ, ಆಗಲ್ಲ. ಕರಪ್ಟ್ ಸಿಸ್ಟಮ್ ಇದು. ಯಾರು ನ್ಯಾಯಾಲಯಕ್ಕೆ ಇದನ್ನು ಹೇಳಬೇಕು. ಸಾರಿ ಸರ್, 50ರ ದಶಕದಿಂದ ಇದೇ ಚರ್ಚೆ ಆಗ್ತಿದೆ. ಮಕ್ಕಳು, ನಾಗರಿಕರು ಎಲ್ಲರ ಮೇಲೆ ಆಗ್ತಿದೆ. ಸಾಯ್ಲಿ ಬಿಡಿ ಜನ, ಪ್ರಾಣಿ ಪ್ರಿಯರೇ ಬದುಕಿರಲಿ. ಒಂದಿನ ಅವ್ರ ಅಪ್ಪನ್ನು ಅವ್ರ ಅಮ್ಮನ್ನು ಕಚ್ಚಿ ಸಾಯಿಸಲಿ. ನಾನು ನೋಡೇ ಇಲ್ಲ ಯಾರು ಪ್ರಾಣಿ ಪ್ರಿಯರ ಅಪ್ಪ ಅಮ್ಮಂಗೆ ಕಚ್ಚಿ ಸಾಯಿಸಬೇಕು. ನಾನು ಅದನ್ನು ನೋಡಬೇಕು ಅನ್ಸತ್ತೆ ಒಂದೊಂದ್ಸರಿ. ಅಷ್ಟು ರೋಷ ಬರುತ್ತೆ ಒಂದೊಂದ್ಸರಿ, ಅಷ್ಟು ಕೋಪ ಬರುತ್ತೆ ಒಂದೊಂದ್ಸರಿ ನೋಡ್ತಾ ಇದ್ರೆ ಎಲ್ಲನೂ. ಒಂದು ಇತಿಮಿತಿ ಬೇಡವಾ? ಒಂದು ಕಾಮನ್ ಸೆನ್ಸ್ ಬೇಡವಾ? ಎಲ್ಲದಕ್ಕೂ ಏನಾಗ್ತಿದೆ ಅನ್ನೋದನ್ನ ನೋಡಿದೆ. ಕಾಮನ್ ಸೆನ್ಸ್ ಬೇಡ. ಸಿಕ್ಕಾಪಟ್ಟೆ ಕಳ್ಳತನ ನಡೀತೀವಿ, ಕಳ್ಳರನ್ನೆಲ್ಲ ಟಚ್ ಮಾಡಿಕೊಡೋದು ಅಂತೀರಾ ನೀವು? ಯಾರು ಹೇಳಕ್ಕಾಗತ್ತ? ಜವಾಬ್ದಾರಿ ಇರಬೇಕು, ಶಾಸ್ತ್ರಬದ್ಧ ನಿಯಂತ್ರಣ ಇರಬೇಕು ಅಂತೆಲ್ಲ ಹೇಳಿದ್ದಾರೆ. ಮಕ್ಕಳ ಮೇಲೆಲ್ಲ ದಾಳಿ ಮಾಡ್ತಿದೆ. ಯಾರು ಆಹಾರ ಕೊಡ್ತಿರೋ ಅವ್ರನ್ನ ಹೊಣೆಗಾರನಾಗಿ ಮಾಡ್ತೀವಿ ಅಂತಂದಿದ್ದಾರೆ ನ್ಯಾಯಮೂರ್ತಿಗಳು. ಹೆಂಗೆ ಸರ್ ಕಂಡುಹಿಡಿತೀರಿ? ಯಾವುದೋ ಮೂಲೆಯಲ್ಲಿ ಬಂದು ಹಾಕ್ಬಿಟ್ಟು ಹೋಗ್ತಾರೆ. ಯಾರು ಕಂಡುಹಿಡಿಬೇಕೀಗ ಅದನ್ನು? ಅದನ್ನು ಕಂಡುಹಿಡ್ಬಿಟ್ಟು ದೂರ ಯಾರು ಕೊಡಬೇಕು? ಯಾರಿಗೆ ಕೊಡಬೇಕು? ಕೊಟ್ಮೇಲೆ ಆಗೋ ಜಗಳಕ್ಕೆ ಯಾರು ಜವಾಬ್ದಾರಿ? ನೀನು ಯಾರ ಕೊಡೋಕ್ಕೆ ದೂರು? ನಿಮ್ಮ ಅಪ್ಪನ ಮನೆದ ಊಟ ನಮ್ಮ ಮನೆದು ನಾನು ಆಗ್ತಾ ಇದ್ದಿದ್ದು ನಡೆಯುತ್ತದೆಲ್ಲ. ಯಾರು ಮಾಡಬೇಕು? ಐ ಡೋಂಟ್ ನೋ. ನ್ಯಾಯಾಲಯಗಳಿಗೆ ಇದನ್ನೆಲ್ಲ ಯಾರು ಹೇಳ್ತಾನೇ ಇಲ್ವೋ, ಅಥವಾ ಅವ್ರಿಗೆ ಯಾರು ಗೊತ್ತಾಗ್ತಿದ್ದು ಏನೋ ಗೊತ್ತಿಲ್ಲಪ್ಪ. ಅದಕ್ಕೆ ಕೊನೆಗೆ ನ್ಯಾಯಾಲಯ ಹೇಳಿದೆ, ಪ್ರೀತಿ ಇದ್ರೆ ನಿಮ್ಮ ಮನೆಗೆ ಯಾಕೆ ಕರ್ಕೊಂಡು ಹೋಗಬಾರ್ದು ಅಂತ ಚಾಟಿ ಬಿಡಿದ್ರು. ಇದು ಕೆಲಸ. ಆ್ಯಕ್ಚುಲಿ ಒಂದು ಸುಸಂಸ್ಕೃತವಾದ ದೇಶದಲ್ಲಿ ಪ್ರಾಣಿ ಪ್ರೀತಿ ಎಲ್ಲ ಇರಬೇಕು. ಅದಕ್ಕೊಂದು ಇತಿ ಮಿತಿ ಇರಬೇಕು. ನಿಮ್ಮ ಮನೆಯಲ್ಲಿ ಪ್ರಾಣಿಗಳನ್ನು ಇಟ್ಕೊಂಡು ಪ್ರೀತಿಯಿಂದ ಸಾಕೋದ್ರ ಬಗ್ಗೆ ಯಾರದ್ದು ಅಬ್ಜೆಕ್ಷನ್ ಇಲ್ಲ. ರಸ್ತೆ ಬದಿಯ ನಾಯಿಗಳನ್ನು ಜವಾಬ್ದಾರಿ ಇಲ್ಲದೆ ಪ್ರೀತಿ ತೋರಿಸೋರು ಕಚಡಗಳು. ಜವಾಬ್ದಾರಿ ಇಲ್ಲದೆ ಪ್ರೀತಿ ತೋರಿಸೋರು ಪುಕ್ಕಟ್ಟೆ ಪ್ರೀತಿನ. ಸೈನ್ಯದ ಥರ ಓಡಾಡ್ತಾ ಇವೆ ಪ್ರಾಣಿಯಂತೆ ಪ್ರೀತಿಯಂತೆ. ಹಾಗಾಗಿ ನಿಮ್ಮ ಮನೆಗೆ ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಯಾಕೆ ಕರ್ಕೊಂಡು ಹೋಗ್ತಾರೆ ಅವರು? ಅವ್ರಿಗೇನು ಹೋಗ್ಬೇಕು? ಪುಕ್ಕಟ್ಟೆ ಮಜಾ ನೋಡ್ತಾ ಇದ್ದಾರೆ ಅವರು. ಅವ್ರಿಗೇನು ಹೋಗ್ಬೇಕು? ಅವ್ರಿಗೆ ಕಚ್ಚಿಸ್ಕೊಳ್ಳೋನು ಯಾವನೋ ಸಿಕ್ಕಲ್ಲಿ ಸ್ಟೇಟ್ಮೆಂಟು ಕಂಪ್ಲೇಂಟು ಕೊಡೋದು. ಅದಕ್ಕೆ ಹೇಳಿದ್ದು, ಜನ ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ನಿರ್ಧಾರ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಪರಿಸ್ಥಿತಿಗೆ ತಕ್ಕಂತೆ ಯಾರೇನು ಮಾಡೋಕ್ಕಾಗತ್ತೆ ಇದಕ್ಕೆ? ಇಲ್ಲ ಸರ್ಕಾರಗಳು ಒಂದು ಅವ್ರನ್ನ ಹಿಡಿದು ಒಂದೊಂದು ಕಾಲು ಎಕರೆ ಎಲ್ಲರ ಊರಾಚೆ ಜಾಗ ಮಾಡಿಬಿಟ್ಟು ಈ ಪ್ರಾಣಿ ಪ್ರಿಯರು ಇದಾರಲ್ಲ, ಈ ಪ್ರಿಯರನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಡ್ಬೇಕು ನೋಡ್ಕೊಳ್ಳಿ ಅಂತ. ನಮ್ಮ ಕಾಸಲ್ಲಿ ಅದಕ್ಕೆ ಅನ್ನ ಹಾಕ್ಬೇಡಿ. ಏನ್ರಿ ಇದು ಲಜ್ಗೆಟ್ಟವ್ರ ಥರ ನಮ್ಮ ದೇಶನ ಇದು. ಒಂದು ಬೇರೆ ವಿಚಾರದಲ್ಲೆಲ್ಲ ಸುಸಂಸ್ಕೃತವಾಗಿರಬೇಕು ದೇಶ. ದನ ರಸ್ತೆಗೆ ಬಂದ್ಬಿಟ್ರೆ ದನ ಬರ್ಕೊಡ್ದು. ಏನು ನಾಯಿ ನಿಮ್ಮ ಪೂರ್ವಜರದ ಇದಾ? ಒಳ್ಳೆ ಕಥೆ ಆಯ್ತಲ್ಲ ಇದು. ಇಟ್ಕೊಳ್ಳಿ ಮನೆಯಲ್ಲಿ, ಯಾವನ್ ಬೇಡ ಅಂದಿರೋನು. ಎಸ್, ಜನಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಿಸಿದ ಅಪರಾಧಗಳ ತನಿಖೆಗೆ ಪೂರ್ವಾನುಮತಿ ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ವಿಭಿನ್ನ ತೀರ್ಪನ್ನು ಕೊಟ್ಟಿದೆ. ಸೆಕ್ಷನ್ 17A ಅಸಂವಿಧಾನಿಕ ಅಂತ ನ್ಯಾಯಮೂರ್ತಿ BV ನಾಗರತ್ನ ತೀರ್ಪನ್ನು ಕೊಟ್ಟಿದ್ದಾರೆ. ಇದು ಕಾಯ್ದೆಯ ಉದ್ದೇಶಕ್ಕೆ ವಿರುದ್ಧವಾಗಿದ್ದು ಭ್ರಷ್ಟ ಅಧಿಕಾರಿಗಳನ್ನು ರಕ್ಷಿಸುವ ಪ್ರಯತ್ನ ಅಂತ ಹೇಳಿದ್ರು. ದೂರುಗಳನ್ನು ಸೆಕ್ಷನ್ 19 ಅಡಿ ನಿಭಾಯಿಸಬಹುದು, ಆದರೆ ತನಿಖೆಯನ್ನೇ ತಡೆಯುವುದು ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟರು. ಇದಕ್ಕೆ ಭಿನ್ನ ತೀರ್ಪು ನೀಡಿದಂತಹ ನ್ಯಾಯಮೂರ್ತಿ KV ವಿಶ್ವನಾಥನ್ ಸೆಕ್ಷನ್ 17A ಸಾಂವಿಧಾನಿಕವಾಗಿ ಮಾನ್ಯ ಇದೆ, ಇದು ಪ್ರಾಮಾಣಿಕ ಅಧಿಕಾರಿಗಳನ್ನು ರಕ್ಷಿಸುವಂತಹ ಸ್ಕ್ರೀನಿಂಗ್ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಆಲ್ ರೈಟ್, ಇಬ್ಬರದ್ದು ಸರಿ ಇದೆ ವಾದ. ಮೇಡಮ್ ನ್ಯಾಯಮೂರ್ತಿಗಳಾದ ನಾಗರತ್ನ ಅವರು ಮತ್ತು ವಿಶ್ವನಾಥನ್ ಅವ್ರದ್ದು ಎರಡೂ ಸರಿ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ಬಟ್ ಎರಡನೇದು, ರಕ್ಷಣೆಯ ನೆಪದಲ್ಲಿ ಭ್ರಷ್ಟರನ್ನು ರಕ್ಷಿಸೋದು ಕಾನೂನಾಗಕ್ಕಾಗಲ್ಲ. ಹಾಗಾಗಿ ಮೇಡಮ್ ನ್ಯಾಯಮೂರ್ತಿಗಳಾದ ನಾಗರತ್ನ ಅವರು ಹೇಳ್ದಂಗೆ ಅದು ಸಂವಿಧಾನಕ್ಕೆ ಅಲ್ಲದೇ ಇರಬಹುದು. ಬಟ್ ಅದರ ಹೆಸರಿನಲ್ಲಿ ರಕ್ಷಣೆ ಪಡೆಯುತ್ತಿರುವ ಕಳ್ಳರಿಗೆ ಏನು ಮಾಡಬೇಕು ಹಂಗಾರೆ ಹೇಳಿ? ಯಾರು ಒಬ್ರು ಅದಕ್ಕೆ ಯಾರೊಬ್ರು ಉತ್ತರ ಕೊಡಬೇಕಲ್ಲ ಜಡ್ಜ್ಮೆಂಟಲ್ಲಿ. ಅದನ್ನೇ ತಡಿತೀರಿ ಹಾಗಾದ್ರೆ ಹೇಳಿ? ಎಲ್ಲ ಕೇಸ್ಗಳಲ್ಲೋ ಕೂತಿರುತ್ತವೆ.
ಅದೇ ರಾಜಕಾರಣಿಗಳು ಅಪೋಸಿಷನ್ನಲ್ಲಿ ಕೂತಿದ್ದಾಗ ಆ ಅಧಿಕಾರಿನ ಹಿಗ್ಗ ಮಗ್ಗ ಜಾಡಿಸಿ ಗೋಡೆಗೆ ಅಂಟಿಸ್ಬಿಟ್ಟಿರ್ತಾರೆ. ಭ್ರಷ್ಟ. ಅಧಿಕಾರಕ್ಕೆ ಬಂದಾಗ ಅವನ ಮೇಲೆ ಕ್ಲಿಯರೆನ್ಸ್ ಕೊಡಲ್ಲ ಅಂತಾರೆ. ಇದು ಯಾವ ನ್ಯಾಯ? ಇದು ಜನರಿಗಿಲ್ದೇ ಇರೋ ರಕ್ಷಣೆ, ಸಂವಿಧಾನ ಜನರಿಗೋಸ್ಕರ ಆಗಿರುವಂಥ ಸಂವಿಧಾನದಲ್ಲಿ ಜನರಿಗಿಲ್ದೇ ಇರೋ ರಕ್ಷಣೆ, ಜನರ ದಾಸರಾಗಿ ಬದುಕಬೇಕಾದಂಥ ಸಂಬಳಕ್ಕಿರೋಂಥವ್ರಿಗೆ ಯಾಕೆ ಕೊಡ್ತಾ ಇದ್ದೀರಿ ಆ ರಕ್ಷಣೆನ ನೀವು? ದ್ಯಾಟ್ ಇಸ್ ಹೌ ದಿಸ್ ಶುಡ್ ಬಿ ಹ್ಯಾಂಡಲ್ಡ್. ಒಂದು ವೇಳೆ ಪ್ರಾಮಾಣಿಕ ಅಧಿಕಾರಿಗಳಿಂದ ಸಿಕ್ಕಾಕಿಸ್ಬಿಡ್ತಾರೇನೋ ಅನ್ನೋದು ಭಯ ಇದ್ದರೆ, ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತ ಮಾಡಿದ್ದೀರೋ ಇಲ್ವೋ, ಅದೇ ಥರ ಇವುಗಳ ಕ್ಲಿಯರೆನ್ಸ್ಗೂ ಒಂದು ನ್ಯಾಯಾಲಯ ಡೆಸಿಗ್ನೇಟ್ ಮಾಡಿಬಿಡಿ. ಅಲ್ಲಿಗೆ ಹೋಗಲಿ, ಅಲ್ಲಿಂದ ಕ್ಲಿಯರೆನ್ಸ್ ಬರುತ್ತೋ ಬರಲ್ಲ ಅನ್ನೋದನ್ನ ಅವ್ರು ತೀರ್ಮಾನ ಮಾಡಲಿ. ಈ ಕಚಡ ರಾಜಕಾರಣಿಗಳು ಮತ್ತು ಕರಪ್ಟ್ ಕಂತ್ರಿಗಳೆಲ್ಲ ಮಾಡಬೇಕಾಗಿರೋದು ತೀರ್ಮಾನ. ದಟ್ ಶುಡ್ ಬಿ ದಿ ಆರ್ಗ್ಯುಮೆಂಟ್ ಇನ್ ದ ನೆಕ್ಸ್ಟ್ ಬೆಂಚಲ್ಲಿ. ಈಗ ಹೇಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಅಂತ ಮಾಡಿದ್ದೀರೋ ಫಾಸ್ಟಾಗಿ ಮಾಡೋಣ ಅಂತ, ಹಾಗೆ ಅದಕ್ಕೂ ಒಂದು ಮಾಡಿಬಿಡಿ, ಒಂದು ಡೆಸಿಗ್ನೇಟೆಡ್ ಕೋರ್ಟ್ ಕೊಟ್ಬಿಡಿ. ಸಾಕು, ಅಷ್ಟೇ ಸಾಕು. ನಾಳೆ ಮಕರ ಜ್ಯೋತಿಗೆ ಶಬರಿಮಲೆ ಸಜ್ಜಾಗಿದೆ. ಸಾವಿರಾರು ಪೊಲೀಸ್ ಹಾಕ್ಕೊಂಡಿದ್ದಾರಂತೆ. ಹಾಕ್ಕೊಳ್ಳಿ. ಕಳ್ಳರೆಲ್ಲಿದ್ದಾರೆ ನೋಡ್ರಪ್ಪ. ಸಾವಿರಾರು ಪೊಲೀಸ್ ಹಾಳಾಗಿ ಹೋಗಲಿ. ಅಯ್ಯಪ್ಪನ ಬುಡಕ್ಕೆ ಕೈ ಹಾಕಿರೋ ಕಳ್ಳರಲ್ಲಿ ನೋಡಿ, ಯಾವ್ಯಾವ ಕಳ್ಳ ಎಲ್ಲೆಲ್ಲಿದ್ದಾನೆ, ಏನೇನು ಹಿಡ್ಕೊಂಡು ನಿಂತವನು ಹೊಡ್ಕೊಂಡು ಹೋಗೋಕ್ಕೆ. ಕರ್ನಾಟಕದ ಶಬರಿಮಲೆ ಯಾತ್ರೆಗಳಿಗೆ ಕೇರಳದಲ್ಲಿ ವಾಹನ ಬಿಡ್ತಿಲ್ಲ ಅಂತ ಆರೋಪ. ಅದೆಲ್ಲ ತಡೀತಿದ್ದಾರಂತೆ, ಬೇರೆ ರಾಜ್ಯದ ಬಿಡ್ತಿರಂತೆ. ಅದು ನಿಜಾನೇ ಆಗಿದ್ದರೆ ಕರ್ನಾಟಕಕ್ಕೆ ಬರ್ತಿರೋ ಕೇರಳ ಗಾಡಿನೂ ತಡೆದು ಬಿಡೋಣ ಅಷ್ಟೇ. ತುಂಬ ಸುಲಭ ತಡಿಸೋದು. ಅದೇನು ಕಷ್ಟದ ಕೆಲಸ ಅನ್ಕೋಬೇಡಿ ಪೊಲೀಸು ಕೇರಳದವರು. ಮತ್ತು ಕೇರಳ ಒಂದು ಅರ್ಥ ಮಾಡ್ಕೋಬೇಕು, ಅರ್ಧ ಕೇರಳ ಬೆಂಗಳೂರಲ್ಲಿದೆ, ಮರಿಬೇಡಿ. ಈ ಡ್ರಾಮಾಗಳೆಲ್ಲ ನಿಲ್ಲಿಸ್ಬಿಡಿ ಕೇರಳದವರು ನಾನು ಹೇಳ್ತಿರೋದು. ಕೇರಳದ ಪಾಪ ಅಲ್ಲಿರೋ ಆ ರಾಜ್ಯದವ್ರು ಇಲ್ಲಿರೋರ್ಗೆಲ್ಲ ಹೇಳ್ತಿರೋದು ನಾನು ಅದನ್ನು. ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಕೇರಳ ಸರ್ಕಾರಕ್ಕೆ ಕೇರಳ ಸರ್ಕಾರಕ್ಕೆ ಕೇಳ್ತಿರೋದು. ಈ ಕೊಬ್ಬು ದಿಮಾಕು ಆಟ ಎಲ್ಲ ನಿಲ್ಲಿಸ್ಬಿಡಿ. ನಿಮ್ಮ ರಾಜ್ಯದಿಂದ ಈ ಕಡೆಗೆ ಬರ್ತಿರೋ ಗಾಡಿ ನಿಲ್ಲಿಸಿದ್ರೆ ಏನಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ನಿಮಗೆ, ಅಯೋಗ್ಯರಿಗೆ. ಅರ್ಧ ರಾಜ್ಯ ಇಲ್ಲಿದೆ. ನಿಮ್ಮ ರಾಜ್ಯದಲ್ಲಿ ಇರೋಕ್ಕಾಗಲ್ಲ ಅಂತ ಬದುಕನ್ನು ಕಟ್ಕೊಳಕ್ಕೆ ಇಲ್ಲಿಗೆ ಬಂದಿದ್ದಾರೆ, ತಡೀತಾರಂತೆ. ನಿಜ ಆಗಿದ್ರೆ ಬೇರೆ ರಾಜ್ಯಗಳ ವೆಹಿಕಲ್ ಬಿಡ್ತಾ ಇದ್ದಾರಂತೆ, ಕೇವಲ ಕರ್ನಾಟಕ. ಅದಕ್ಕೆ ಹೇಳ್ತಿರೋದು. ಹೇಳಿ ಘನತೆವೆತ್ತ ವೇಣುಗೋಪಾಲ ಹೇಳ್ರಿ ಫೋನ್ ಮಾಡಿ. ಇಲ್ಲಿಗೆ ಫೋನ್ ಮಾಡ್ತಿರಲ್ಲ, ಆನೆ ಬಂತು ಅಂದರೆ. ನಾಳೆ ಬೀದಿ ನಾಯಿ ಬಂದರೂ ಫೋನ್ ಮಾಡ್ತೀರಿ. ಹೇಳಿ ಇದನ್ನು ಫೋನ್ ಮಾಡಿ ನಿಮ್ಮ ಚೀಫ್ ಮಿನಿಸ್ಟರ್ಗೆ, ಘನತೆವೆತ್ತ ಕೇರಳಕ್ಕೆ. ನಮಗೆ ಬಂದು ಹೇಳ್ತಾರೆ ಇಲ್ಲಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. ಪಿಸಿಒಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಅಕ್ರಮ ಗಣಿಗಾರಿಕೆಯಲ್ಲಿ ಜೈಲು ಪಾಲಾಗಿದ್ದ ಗಂಗಾವತಿ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಆಂಧ್ರದ ಗಣಿಗಾರಿಕೆ ಪರ್ಮಿಟ್ ಹೆಸರಲ್ಲಿ ಕರ್ನಾಟಕದ ಭೂಮಿಯನ್ನೇ ಒತ್ತುವರಿ ಮಾಡಿಕೊಂಡಿರುವುದು ಬಯಲಾಗಿದೆ. ನಿವೃತ್ತ ನ್ಯಾಯಾಧೀಶ ಸುಧಾಂಶು ದುಲಿಯಾ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿತ್ತು ಸುಪ್ರೀಂ ಕೋರ್ಟ್. ತಿಂಗಳ ಹಿಂದೆ ಡ್ರೋನ್ ಸರ್ವೆ ನಡೆಸಿದಾಗ ಇದು ಖಾತ್ರಿಯಾಗಿದೆ. ಇನ್ನು ರಾಜ್ಯ ಸರ್ಕಾರ ಜಾಗ ಒತ್ತುವರಿ ಮಾಡಿಕೊಂಡ ರೆಡ್ಡಿಯಿಂದ ಹಣ ವಸೂಲಿ ಮಾಡಬೇಕು ಅಂತ ದೂರುದಾರ ಟಪಾಲ್ ಗಣೇಶ್ ಹೇಳಿದ್ದಾರೆ. ಆಲ್ರೈಟ್, ವಸೂಲಿ ಮಾಡಲಿ, ಇದ್ರೆ ಯಾರು ಬೇಡ ಅಂದವರು. ಅಲ್ಟಿಮೇಟ್ಲಿ ಸಮಿತಿ ಕೊಟ್ಟ ವರದಿನ ಕೋರ್ಟ್ಗೆ ಹೋಗಬೇಕು, ಕೋರ್ಟ್ ಒಪ್ಪಬೇಕು, ಅದಕ್ಕೊಂದು ಜಡ್ಜ್ಮೆಂಟ್ ಭಾಗವಾಗಿ ಅದು ಹೊರಗೆ ಬರಬೇಕು. ಬಂದಾಗ ತಪ್ಪು ಅಂತಾದರೆ ವಸೂಲಿ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಇಲ್ಲ ಅಂತೇನಿಲ್ಲ. ಅಕ್ರಮವಾಗಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಪ್ರೂವ್ ಆದರೆ ಕಾನೂನಲ್ಲಿ ಅವಕಾಶ ಇದೆ, ಅದಾದಾಗ ಮಾಡಬೇಕು. ಗದಗ ಜಿಲ್ಲೆಯಲ್ಲಿ ಲಕುಂಡಿ ಗ್ರಾಮಕ್ಕೆ ಇವತ್ತು ಪ್ರವಾಸೋದ್ಯಮ ಮಂತ್ರಿ ಎಚ್ ಕೆ ಪಾಟೀಲರು ಹೋಗಿದ್ದಾರೆ. ಮನೆಗೆ ಅಡಿಪಾಯ ತೆಗೆಯುವಾಗ ಸಿಕ್ಕ ಸರ್ಕಾರಕ್ಕೆ ಕೊಟ್ಟ ಕುಟುಂಬನ ಅವರು ಗೌರವಿಸಿದ್ದಾರೆ, ಸನ್ಮಾನಿಸಿದ್ದಾರೆ. ಆಮೇಲೆ ಕುಟುಂಬಸ್ಥರಿಗೆ ಸರ್ಕಾರದ ನೆರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. PUC ವರೆಗೆ ಓದೋಕ್ಕೆ ಆ ಮಗುಗೆ ಯಾವುದೋ ಒಂದಕ್ಕೆ ಅಲ್ಲಿ ಸಿದ್ದು ಪಾಟೀಲ್ ಅವರು ಉಚಿತ ಶಿಕ್ಷಣದ ಭರವಸೆ ಕೊಟ್ಟಿದ್ದಾರೆ. ಅದು ಆಯ್ತಲ್ಲ, ನೆನ್ನೆ ಆಯ್ತಲ್ಲ, ಅದು ಹೇಳಿದ್ದಾರೆ. ಓಕೆ, ಈ 26ರಂದು ಆ ಕುಟುಂಬ ಅದೇ ಕೊಟ್ಟಿರೋ ಕುಟುಂಬನ ಸನ್ಮಾನಿಸ್ತೀವಿ ಅಂತನೋ ಹೇಳಿದ್ದಾರೆ. ಸನ್ಮಾನ ಎಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಈ ಕಾಲದಲ್ಲಿ ಒಂದು ಶಾಲು, ಒಂದು ಗಡ ಹಿಂಗ್ ಅಂತ ಇರೋಂಥ ಒಂದು ಶಹಾರ, ಕೈಗೊಂದು ಹಣ್ಣಿನ ಬುಟ್ಟಿ, ಯಾವನ್ ಬೇಕಾದ್ರೂ ಕೊಡ್ಬೋದು. ಅದೇನು ನೀವು ಕೊಡದಿದ್ರೂ ಆಗತ್ತೆ. ಕುಟುಂಬಕ್ಕೆ ಏನು ಪರಿಹಾರ ಹೇಳಿ, ಅವ್ರಿಗೇನು ಕೊಡಬೇಕು ನ್ಯಾಯಬದ್ಧವಾಗಿಲ್ಲ ಕಾನೂನು ಪ್ರಕಾರ ಅದು ಕೊಡಿ. ಈ ಹಾರ ಹಣ್ಣಿನ ಬುಟ್ಟಿ ವ್ಯವಹಾರ ನಿಲ್ಲಿಸ್ಬಿಡಿ. ನೀವು ಕೊಡದಿದ್ರೂ ಆಗತ್ತೆ. ನೀವೇನು ಕೊಡದಿದ್ರಿ ಆ ಫೋಟೋ ಹಿಡ್ಕೊಂಡು ನುಪ್ಪಿಂಗ್ ಹಾಕೊಂಡು ನೆಕ್ಬೇಕು, ಅವ್ರು ಗೋಡೆ ಮೇಲೆ ಹಾಕೊಂಡು, ಆಮೇಲೆ ಆ ಫೋಟೋಗೆ ಅವ್ರು ಹಾರ ಹಾಕೋಬೇಕಷ್ಟೇ. ಲಕ್ಕುಂಡಿನಲ್ಲಿ ಪ್ರಾಚ್ಯ ವಸ್ತು ಸಂಗ್ರಹಾಲಯ ತೆಗಿತಾರಂತೆ. ತೆಗೀರಿ, ಯಾರು ಬೇಡ ಅಂದವರು. ಉತ್ಖನನ ಮಾಡ್ತೀವಿ ಅಂತ ಮಾಡಿ, ಬೇಡ ಅಂದವ್ರು ಯಾರು. ಏನೋ ಇನ್ನೂ ಒಂದಷ್ಟು ವಸ್ತುಗಳೆಲ್ಲ ಕೆಲವೆಲ್ಲ ಪತ್ತೆ ಆಗಿದೆಯಂತೆ. ಆಗಿದ್ದರೆ ಸಂತೋಷ.
ಇದನ್ನು ಆದಷ್ಟು ಬೇಗ ಮುಗಿಸಿ ವ್ಯಾಲ್ಯೂಯೇಷನ್ ಮಾಡಿಸಿ ಅದಕ್ಕೆ ಕಾನೂನು ಪ್ರಕಾರ ಏನಿದೆಯೋ ಅದನ್ನು ಮಾಡಿಸಿ ಆ ಬಡ ಕುಟುಂಬಕ್ಕೆ ಅದನ್ನು ತಲುಪಿಸಿ. ಹೌದು, ಅದು ಬೇಗ ಒಂದು ವೇಳೆ ಅವ್ರು ಅಗದಿದ್ದ ಜಾಗದಲ್ಲೇ ಇನ್ನಷ್ಟು ನಿಧಿ ಇರಬಹುದು ಅನ್ನೋ ಅನುಮಾನಗಳು ಅಥವಾ ಇನ್ನೇನೇನೇನೋ ಇರಬಹುದೇನೋ ಅಂತ ಏನಾರಿದ್ರೆ ಜಾಗ ವಶಪಡಿಸ್ಕೊಂಡು ಅವ್ರಿಗೆ ಆಲ್ಟರ್ನೇಟ್ ಸ್ಪೇಸನ್ನು ಕೊಡಿ. ಅದ್ರ ಬಗ್ಗೆ ಹೇಳಿದ್ರು ಎಚ್ ಕೆ ಪಾಟೀಲ್ ಹಾಗೆ ಮಾಡ್ತೀವಿ ಅಂದಿದ್ರು. ಹೇಳಿ ಅದೇನೋ ಹೇಳ್ತಾರೆ ಎಚ್ ಕೆ ಪಾಟೀಲ್ ಮಾಡ್ಬೋದು. ಐ ಡೋಂಟ್ ಡೌಟ್ ಎಚ್ ಕೆ ಪಾಟೀಲ್ ಇನ್ ದಿಸ್ ಇಶ್ಯೂ. ಬೇರೆ ವಿಚಾರದಲ್ಲಿ ಅವ್ರು ಹಂಗೆ ಯಾಮಾರಿಸ್ಬಿಡ್ತಾರೆ, ಎಲ್ಲರೂ ದಾರಿ ತಪ್ಪಿಸ್ಬಿಡ್ತಾರೆ. ಮೈಗೆಲ್ಲ ಎಣ್ಣೆ ಹಾಕೊಂಡು ದಾರಿ ತಪ್ಪಿಸ್ತಾರೆ ಅವರು. ಅಷ್ಟು ಸುಲಭ ಇಲ್ಲ ಪಾರ್ಟಿ ಅದು, ದಾರಿ ತಪ್ಪಿಸ್ಬಿಡ್ತಾರೆ. ಹಂಗನ್ರಿ ಹಂಗೆ ದಾರಿ ತಪ್ಪಿಸ್ಬಿಡ್ತಾರೆ ಅವರು. ಬಟ್ ಸೆನ್ಸಿಟಿವಿಟಿ ಮತ್ತು ಸೂಕ್ಷ್ಮತೆ ಮತ್ತು ಮನುಷ್ಯ ಸಂಬಂಧದಲ್ಲಿ ನಾನು ಅವ್ರನ್ನ ಅನುಮಾನಿಸಕ್ಕೆ ಸಿದ್ಧ ಇಲ್ಲ. ಆ ವಿಚಾರದಲ್ಲಿ ಐ ಕಾಂಟ್ ಟ್ರೀಟ್ ಹಿಮ್ ಲೈಕ್ ಎನಿ ಅದರ್ ಪಾಲಿಟಿಷಿಯನ್. ಆ ಸೂಕ್ಷ್ಮತೆ ಅರಿವಿದೆ. ಎಸ್. ಕುಟುಂಬದವರು ಅವ್ರಿಗೆ ಏನು ಊರು ಹಿರಿಯರು ಹೇಳ್ಯಾರ, ಮನೆ ವಿಚಾರ ಮಾಡ್ರಿ, ಜಾಗೆಯನ್ನ ಕೊಡಿಸ್ರಿ, ಅದ್ರ ಬಗ್ಗೆ ಸ್ಪಂದಿಸ್ತೇನೆ. ನಾಳೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತೀನಿ. ಸುಮಾರು 1100 ಪ್ರಾಚ್ಯಾವಶೇಷಗಳನ್ನು ನೀವು ಊರವ್ರು ಕೊಟ್ಟರು. ಬಯಲು ಮ್ಯೂಸಿಯಮನ್ನು ಏನು ಮಾಡ್ತಾ ಇದ್ದೀವಿ, 165 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. ಇದೇ ತಿಂಗಳ 16ನೇ ತಾರೀಕಿಗೆ ಉತ್ಖನನ ಪ್ರಾರಂಭ ಆಗ್ತದೆ. ಮಳೆ ಬರ್ತದ್ರೆ ಒಟ್ಟು ಅದ ಒಂದು ಕೆಲಸ. ನನಗೆ ಹೊಲ ಐತಿ, ಹೋಗಿ ಹೊಲಕ್ಕೆ ಹೋಗಿ ಒಂದು ಏನಾದ್ರು ಹುಡುಕೊಂಡು ತೊಗೊಂಡ ಬರೋದು. ಲಕ್ಕುಂಡಿ ಪ್ರಾಧಿಕಾರ ಅಂತೇಳಿ ಒಂದು ಯೋಜನೆ ಹಾಕಿದ್ರು. ಅಷ್ಟು ಸಾಮಾನು ನೋಡಿ ಖುಷಿ ಪಟ್ಟು ನನಗೆ ಸನ್ಮಾನ ಮಾಡಿ ತೊಗೊಂಡು ಹೋದ್ರು. ಅವ್ನು ಕೊಟ್ಟಿನಿ, ಮತ್ತೆ ಇವ್ನು ಹುಡುಕಿ ಸಂಗ್ರಹ ಮಾಡೀನಿ. ಒಟ್ಟು ಇದು ರಾಜ ಮಹಾರಾಜರ ಊರು ಹೊಲಬಾರಿ ಏನಾದ್ರು ಸಿಗ್ತಾವೆ, ಇವತ್ತಿಗಾದ್ರೂ ಸಿಗ್ತಾವೆ.